ಮೈಸೂರಿನಲ್ಲಿ ಕಿರು ಅರಣ್ಯದಲ್ಲಿ ಬೆಂಕಿ ಹೊತ್ತಿಕೊಂಡಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಕಿ ನಂದಿಸೋಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ನಡೆಸ್ತಾ ಇದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ನಿರಂತರವಾಗಿ ಪ್ರಯತ್ನವನ್ನ ಪಡ್ತಿದ್ದಾರೆ. ಅಹೋರಾತ್ರಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಆದರೂ ಕೂಡ ಬೆಂಕಿ ನಿಯಂತ್ರಣಕ್ಕೆ ಇನ್ನೂ ಕೂಡ ಸಂಪೂರ್ಣವಾಗಿ ಬರ್ತಾ ಇಲ್ಲ. ಕೊಣನೂರು ಗ್ರಾಮದ ಕಿರು ಅರಣ್ಯ ಪ್ರದೇಶದಲ್ಲಿ ಆಗಿರುವಂತಹ ಅಗ್ನಿ ಅನಾಹುತ ಪ್ರಕರಣ ಇದು. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕೊಣನೂರು ನಿನ್ನೆ ಸಂಜೆ 4ರ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿರುವಂಥದ್ದು. ನೀಲಗಿರಿ, ಬೀಟೆ, ಹೊನ್ನೆ ಮರಗಳು, ನೂರಾರು ಮರಗಳು ಬೆಂಕಿಗೆ ಆಹುತಿ ಆಗ್ತಾ ಇದೆ. ಬೆಂಕಿ ನಂದಿಸೋಕೆ ಕಾರ್ಯಾಚರಣೆ ಇನ್ನೂ ಕೂಡ ಅಲ್ಲಿ ಮುಂದುವರೆದಿದೆ. ಆದರೆ ಅಗ್ನಿಯ ಜ್ವಾಲೆ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಇನ್ನಷ್ಟು ಎಲ್ಲ ವನ್ಯ ಸಂಪತ್ತನ್ನ ಭಸ್ಮ ಮಾಡ್ತಾ ಇದೆ. ರಾತ್ರಿ ಇಡೀ ಕಾರ್ಯಾಚರಣೆ ಮಾಡಿದ್ರು ಕೂಡ ಇನ್ನೂ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬಂದಿಲ್ಲ. ಮೈಸೂರಿನ ನಂಜನಗೂಡಿನ ಕೊಣನೂರು ಕಿರು ಅರಣ್ಯದಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತಹ ಘಟನೆ ಇದು. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ಸಂಪೂರ್ಣವಾಗಿ ಕಿರು ಅರಣ್ಯ ಪ್ರದೇಶ ಬೆಂಕಿಗೆ ಆಹುತಿ ಆಗ್ತಾನೆ ಇದೆ. ಅಲ್ಲಿ ನಿರಂತರವಾಗಿ ಪ್ರಯತ್ನ ಪಟ್ಟರೂ ಕೂಡ ಅಗ್ನಿ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಸೊ ಸದ್ಯ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ, ಏನ್ ಮಾಡ್ತಿದೆ ಅರಣ್ಯ ಇಲಾಖೆ ಸಿಬ್ಬಂದಿ ಅಗ್ನಿಯ ನಿಯಂತ್ರಣಕ್ಕೆ ಅಂತ? ಖಂಡಿತವಾಗ್ಲೂ ಅಮರ್ ಪ್ರಸಾದ್, ಏನು ನಿನ್ನೆ ಸಂಜೆಯಿಂದನೂ ಕೂಡ ಈ ಒಂದು ಬೆಂಕಿ ನರ್ತನ ಕಾಣಿಸ್ಕೊಂಡಿರತಕ್ಕಂಥದ್ದು. ಏನು ನಂಜನಗೂಡು ತಾಲೂಕಿನ ಕೊಣ್ಣೂರು ಕಿರು ಅರಣ್ಯದಲ್ಲಿ ಈ ಒಂದು ಬೆಂಕಿ ಕಾಣಿಸಿಕೊಂಡಿರ್ತಕ್ಕಂಥದ್ದು. ಇನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಬೆಂಕಿ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಒಂದು ಕಡೆ ಗಾಳಿ ಬೀಸುವಂತ ಇದರ ಹಿನ್ನೆಲೆಯಲ್ಲಿ ಬೆಂಕಿ ಮುಂದಕ್ಕೆ ಹರಡಿಸ್ಕೊಂಡು ಹೋಗ್ತಾ ಇದೆ. ಆದ್ರೆ ಈ ಒಂದು ಬೆಂಕಿಯನ್ನ ತಡೆಯುವಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಬೆಂಕಿ ಒಂದು ಗಾಳಿ ಬೀಸುವಂತ ಕಾರಣದಿಂದಾಗಿ ಬೆಂಕಿ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಒಟ್ಟಾರೆಯಾಗಿ ಏನು ಈ ಒಂದು ಪ್ರದೇಶದಲ್ಲಿ ಕೃಷ್ಣಮೃಗಗಳು ವಾಸವಾಗ್ತಾ ಇರ್ತಕ್ಕಂಥದ್ದು. ಅಪರೂಪದ ವನ್ಯಜೀವಿಯಾಗಿರ್ತಕ್ಕಂಥ ಕೃಷ್ಣಮೃಗ ಈ ಒಂದು ಭಾಗದಲ್ಲಿ ವಾಸವಾಗ್ತಾ ಇದೆ. ಆದ್ರೆ ಈ ಒಂದು ಬೆಂಕಿಯನ್ನ ನಿಯಂತ್ರಣಕ್ಕೆ ಬರ್ಲಿಲ್ಲ ಅಂತಂದ್ರೆ ಸಾಕಷ್ಟು ಇನ್ನೂ ಒಂದು 100 ಎಕರೆ ಅರಣ್ಯ ಪ್ರದೇಶಕ್ಕೆ ಬೆಂಕಿ ಹರಡುವ ಸಾಧ್ಯತೆ ಇದೆ. ಆದ್ರೆ ಸಿಬ್ಬಂದಿಗಳು ಈಗಾಗ್ಲೇ ಒಂದು ರೇಖೆಯನ್ನ ರಚನೆ ಮಾಡಿ ಒಂದು ಬೆಂಕಿಯನ್ನ ಅರ್ಧಕ್ಕೆ ನಿಲ್ಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಗಾಳಿ ಒಂದ್ ವೇಳೆ ನಿಯಂತ್ರಣಕ್ಕೆ ಬರಲಿಲ್ಲ ಅಥವಾ ಗಾಳಿ ಜೋರಾಗಿ ಬೀಸಿದ್ರೆ ಈ ಒಂದು ಬೆಂಕಿಯನ್ನ ನಂದಿಸುವುದು ಬಹಳ ಕಷ್ಟ ಆಗುತ್ತೆ ಅಮರ್ ಪ್ರಸಾದ್. ಥ್ಯಾಂಕ್ ಯು ದಿಲೀಪ್.